ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಇನ್ನೊಂದು ಹೊಸ ವ್ಲಾಗ್ಗೆ ಇನ್ನೊಂದು ಎರಡು ಹೇಳ್ಬಿಟ್ನಲ್ಲಪ್ಪ. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ಫ್ರೆಂಡ್ಶಿಪ್ ಡೇ ಪ್ರಯುಕ್ತ ನಮ್ಮೆಲ್ಲರಿಗೂ ಆದಿತ್ಯ ಅವರು ಟ್ರೀಟ್ ಕೊಡಿಸ್ತಾ ಇದ್ದಾರೆ. ಇವಾಗ ತಾನೇ ಅವ್ರ ಮನೆ ಹತ್ರ ಅವನ್ನ ಪಿಕ್ ಮಾಡಿ ವ್ಲಾಗ್ ಶುರು ಮಾಡಿದೀವಿ. ಸೊ ಆದಿತ್ಯಂಗೆ ಗೊತ್ತಿಲ್ಲ ಅವನು ಟ್ರೀಟ್ ಕೊಡಿಸ್ತಾ ಇದ್ದೇನೆ ಅಂತ. ಸರ್ಪ್ರೈಸ್ ಆದಿತ್ಯಂಗೆ. ಸರ್ಪ್ರೈಸ್ ಆಗಿ ಚನ್ನಪಟ್ಟಣದಿಂದ ಬಂದ. ನೋಡಿ ಆದಿತ್ಯ ಯಾವ ಥರ ಫ್ರೆಂಡ್ ಅಂತ ಹೇಳಿದ್ರೆ ಎಲ್ಲ ಅವನಿಗೆ ಗೊತ್ತಿರಲ್ಲ ಅವ್ನು ಟ್ರೀಟ್ ಕೊಡಿಸ್ತಾನೆ ಅಂತ. ಅದಕ್ಕೆ ಈ ಥರ ಫ್ರೆಂಡ್ಸ್ ನಿಮ್ಗೆ ಹಂಗಲ್ಲೂ ಯಾರಾದರೂ ಇದ್ರೆ ಕಮೆಂಟ್ ಹಾಕಿ ಗೈಸ್. ಪಾಪ ಬೆಳಿಗ್ಗೆ ಭರತ ಯಾವ್ದಕ್ಕೋ ಟ್ಯಾಗ್ ಮಾಡಿ ನನ್ ಬಚ್ಚ ಹೆಂಗ್ ಕಮೆಂಟ್ ಹಾಕ್ಬಿಟ್ಟಿದೀವಿ ವಾಪಸ್ಸು ಅಂದ್ರೆ ಅವ್ನು ಯಾವ್ದೋ ಫ್ರೆಂಡ್ಶಿಪ್ ಟ್ಯಾಗ್ ಮಾಡೋ ಮಚ್ಚ. ಸೀನ್ ಏನಂತ ಹೇಳಿದ್ರೆ ಇವತ್ತು ನಮ್ಮ ಮ್ಯಾಡಿದು ಇನ್ಸ್ಟಾಗ್ರಾಮಲ್ಲಿ 50K ಆಗಿದೆ. ಸೊ ಅದಕ್ಕೆ ಸೆಲೆಬ್ರೇಷನ್ಸ್ ಮಾಡ್ತಾ ಇದ್ದೀವಿ. ನೋಡಿ ಇಲ್ಲಿ ಆದಿತ್ಯ ಯಾರ ಜೊತೆ ಮಾತಾಡ್ತಾ ಇದ್ದಾನೆ. ಮ್ಯಾಡಿಗೆ ಫೋನ್ ಮಾಡಿ ವಿಶ್ ಮಾಡ್ತಾ ಇರೋದು ಎಲ್ಲರೂ ಗರ್ಲ್ಸ್ ಎಲ್ಲ. ಹ್ಯಾಪಿ 50K ಮ್ಯಾಡಿ, ಎಲ್ಲಿ ಟ್ರೀಟ್ ಅಂತೆಲ್ಲ ಹೇಳಿ. ಸೊ ಅದಕ್ಕೋಸ್ಕರ ಇವತ್ತು ಟ್ರೀಟ್ ಆದಿತ್ಯನ ಕಡೆಯಿಂದ ಮ್ಯಾಡಿಗೆ ಶಿಫ್ಟ್ ಆಗಿದೆ. ಸೊ 50K ಪ್ರಯುಕ್ತ ಕಾರಣ ಹೇಳ್ಬೇಕಾ? ಅಲ್ಲ ಕಾರಣ ಹೇಳ್ಬೇಕಾ? ಹೇಳು ಕಾರಣ ಹೇಳ್ಬೇಕಾ? ಹೇಳೋಣ. ಏನಂತ ಕರಿಬಾರ್ದು ಅವನು? ಮ್ಯಾಡಿ ಅಂತ ಕರಿಬೇಡ, ಅವನು ಪುಕ್ಕಿ. ಪುಕ್ಕಿ ಏನಪ್ಪ ಪುಕ್ಕಿ? ಓಕೆ ಗೈಸ್, ಇವಾಗ ನಾವು ಎಲ್ಲಿ ಬಂದು ರೀಚ್ ಆಗಿದ್ದೀವಿ ಅಂತ ಹೇಳಿದ್ರೆ ಗ್ಲೋಬಲ್ ಮಾಲ್ಸ್ಗೆ. ಏನಕ್ಕೆ ಅಂತ ಹೇಳಿದ್ರೆ ಸ್ಟಾರ್ಬಕ್ಸಲ್ಲಿ ಇನ್ನೂ 50% ಆಫ್ ಬೇರೆ ಐತಲ್ಲ. ನಮ್ಮ ಸಾಗರ್ ಅವ್ರು ಏನೋ ಕೊಡಿಸ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಹೇಗೆ ಕರ್ಕೊಂಡ್ಬಂದಿದ್ದಾರೆ. ಆ್ಯಂಡ್ ನನ್ನ ಹೊಸ ಟಿ ಶರ್ಟ್ ಹೆಂಗಿದೆ ಗೈಸ್, ಹಾಕೇ ಇರಲಿಲ್ಲ, ಇದು RCBದು. ಸೊ ಇವತ್ತೇ ಲಾಂಚ್ ಮಾಡಿದ್ದು. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದ್ರೆ ಕಮೆಂಟ್ ಹಾಕಿ ಗೈಸ್. ಓಕೆ ಬನ್ನಿ, ಫ್ರೆಂಡ್ಶಿಪ್ ಡೇ ಪ್ರಯುಕ್ತ ಇವತ್ತೇನು ಮಾಡಬೇಕು ಅನ್ನೋ ಪ್ಲ್ಯಾನೇ ಇಲ್ಲ. ಒಟ್ಟಲ್ಲಿ ಎಲ್ಲರೂ ಆಚೆ ಹೋಗಬೇಕು ಅನ್ನೋದೊಂದು ಪ್ಲ್ಯಾನ್ ಇದೆ. ಸೊ ಬನ್ನಿ ನೋಡೋಣ ಏನಾಗುತ್ತೋ ಗೈಸ್. ನಮ್ಮ ಮ್ಯಾಡಿ ಸ್ಪೆಕ್ಸ್ ಹೆಂಗಿದೆ ಕಮೆಂಟ್ ಹಾಕಿ. 100 ರೂಪಾಯಿಗೆ 3 ಪ್ರತಾಪ ಎರಡು ಇಟ್ಕೊಂಡವನೆ. 100 ರೂಪಾಯಿಗೆ 3 ಪ್ರತಾಪ ಎರಡು ಇಟ್ಕೊಂಡವನೆ. 100 ಕೊಟ್ಟವನೆ. ನಮ್ಮ ಮ್ಯಾಡಿಗೆ ತೆಲುಗು ಹುಚ್ಚು ಹಿಡಿದು ಬಿಟ್ಟಿದೆ ಗೈಸ್, ಏನಕ್ಕೆ ಅಂತ ಗೊತ್ತಿಲ್ಲ ಗೈಸ್. ಇದಕ್ಕೆ ಬಂದಿರೋದು ಫ್ರೆಂಡ್ಶಿಪ್ ವೀಕೆಂಡ್ ವಿತ್ ಆಲ್ ನ್ಯೂ ಗ್ಲೋ ಅಪ್ ರಿಫ್ರೆಷರ್ಸ್. 50% ಮಚ್ಚ ಅಲ್ಲ ಐತೆ ನೋಡೋ. ಹಾಂ ಲೆಕ್ಕ ಹಾಕಿದ್ರು 5 ಟೇಬಲ್ ಅಲ್ವಾ ಇರೋದು? ಸರ್ ನಾಗರಬಾವಿಗೆ ನುಗ್ಬಿಡೋಣ. ವರ್ತ್ ಯಾವ್ದು ಗೊತ್ತಾ? ಇದು ನಾನು ತೊಗೊಂಡಿದ್ದೀನಿ, ಬರೀ 600 ರೂಪಾಯಿ ಬೀಳುತ್ತೆ ವಾಟರ್ ಬಾಟ್ಲು. 1200 ರೂಪಾಯಿ ಅದು. ಈ ನನ್ನ ಮಗ ಆಲ್ರೆಡಿ ಸ್ನ್ಯಾಪ್ ಬಿಡ್ತಾವೆ ನೋಡಿ ಗೈಸ್. ಏನೋ ಬಿಡೋಣ, ನೀನು ಬಿಡೋಣ ನೋಡು ಸ್ನ್ಯಾಪ್. ಸರಿ ಬಿಡಿ ಅಣ್ಣ, ನೀವು ಆಸಮಣ್ಣ, ನೀವು ಅಂತಿಂತವ್ರಲ್ಲ. ಇಲ್ಲಿ ಜಾಸ್ತಿ ಕಲೆಕ್ಷನ್ಸ್ ಇಲ್ಲದೆ ಇರೋ ಕಾರಣ ನಾವು ಇವಾಗ ನಾಗರಬಾವಿ ಕಡೆ ಹೋಗ್ತಾ ಇದ್ವಿ. ಬನ್ನಿ. ಓ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಓ ಮಳೆ ಬರ್ತಾ ಇದೆ. ಏ ನಾಟಿ ಬಾಯ್ಸ್. ಬ್ಯಾಸ್ಕಿನ್ ರಾಬಿನ್ಸ್ಗೆ ಹೋಗೋಣ ಅಂತ ಹೇಳ್ತವ್ರು ಗೈಸ್. ಮಚ್ಚ ಅವ್ರು ಯಾರು ನಮ್ಮ ಸಬ್ಸ್ಕ್ರೈಬರ್ಸೇ ಮಚ್ಚ, ನಗ್ತವ್ರು ನೋಡು. ಹಾಂ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ನಾಗರಬಾವಿ ಸ್ಟಾರ್ಬಕ್ಸ್ಗೆ. ಸೊ ದೊಡ್ಡಪ್ಪ ಬೇರೆ ಇಲ್ಲ, ದೊಡ್ಡಪ್ಪ ಬೇರೆ ಗೋವಾಗೆ ಹೋಗ್ಬಿಟ್ಟವನೆ. ಅವ್ನು ಅಡ್ಡಕ್ಕೆ ಬಂದು ಇವಾಗ ಸ್ನ್ಯಾಪ್ ಹಾಕ್ಬಿಡೋದೆ ದೊಡ್ಡಪ್ಪಂಗೆ. ಲಾಸ್ಟ್ ಆಗ್ಬಿಡ್ತಾನಣ್ಣ. ನೋಡೋಣ ಬನ್ನಿ ಇಲ್ಲಾದ್ರೂ ಕಲೆಕ್ಷನ್ಸ್ ಇದೆಯಾ ಇಲ್ವಾ ಏನು ಅಂತ. ನೋಡಿ ಗೈಸ್, ಐಟಮ್ಗಳು ಏನೇನು ಬಂದಿದೆ. 50% ಆಫ್ ಅಂತ ಸಾಗರಣ್ಣ ಕೊಡಿಸ್ತಾ ಇರೋದಲ್ಲ. ಥ್ಯಾಂಕ್ಸ್ ಟು ಸಾಗರ್. ಚಿಯರ್ಸ್ ಟು ಸಾಗರ್. ಸಾಗರ್ಗೆ ಜೈ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮೈ ಲವ್. ಇಲ್ಲಿ ಈ ಕಡೆ ತಿರ್ಗೋ ಜಾಸ್ತಿ ಡೌನ್ ಮಾಡ್ಬಿಡತ್ತವ ಗೈಸ್. ಇದು ಅವ್ನು ಕೊಟ್ಟಿದ್ದು ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ. ಅವ್ರ ಮುಖ ತೋರಿಸಲ್ಲ ಅಷ್ಟೇ ಆಯಿತು ನೋಡಿ. ಹಾಂ ಫೋನ್ ಹಿಡ್ಕೊಂಡು ಡೌನ್ ಮಾಡಬೇಡ. ಫೋನೇ ಬಂದಿಲ್ಲ ಅಲ್ಲಿ ತೋರಿಸು ನೋಡಲ್ಲಿ, ಯಾವುದು ಫೋನೇ ಇಲ್ಲ. ನಮ್ಮ ಸಾಗರಣ್ಣ ನಮಗೊಂದು ಮಗ್ಗು ಮತ್ತು ಬಾಟ್ಲೆಲ್ಲ ಕೊಡಿಸ್ತಾವನೆ. ಆ್ಯಕ್ಚುಲಿ ಬಾಟ್ಲು ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ, ಮಗ್ ಮಾತ್ರ ಕೊಡಿಸ್ತಾವನಣ್ಣ. ಹಾಂ ಇಲ್ಲ ನಿಜವಾಗ್ಲೂ ಅವನೇ ಪ್ರೀತಿಯಿಂದ ಕೊಡಿಸ್ತಾ ಇರೋದು ಗೈಸ್. ನಾನೇ ಹಿಂಸೆ ಮಾಡ್ತಾಯಿಲ್ಲ ನೋಡಿ, ಪೇ ಮಾಡ್ತಾವನಣ್ಣ. ಹೋಗ್ಬೇಕಾದ್ರೆ ಒಂದು ಪಿಚ್ ಸ್ಟಾಪು. ಸೊ ಇಲ್ಲೆಲ್ಲ ಅವು ಇವು ಆಡು ಮೂಳಿದೆ. ನೋಡೋಣ ಬನ್ನಿ. ನಮ್ಮ ಶಿಷ್ಯ ಇಲ್ಲೇ ಏನೋ ಹೋಗ್ತಾನೆ ಬರ್ಗರ್ ಕಿಂಗ್ಗೆ. ಹೊಟ್ಟೆ ಅಷ್ಟು ಜೀವ ಹೋಗ್ತೈತೆ ಗೈಸ್.
ಪಿಟ್ ಸ್ಟಾಪಲ್ಲಿ ಬಂದು ಬರ್ಗರ್ ತಿಂತಾ ಇದ್ದೀನಿ. ಇದೆಲ್ಲ ಸುವಾಗ್ ಟ್ರೀಟು. ಥ್ಯಾಂಕ್ ಯು ಸುವಾಗ್. ಹಿಂಗೆ ಫ್ರೆಂಡ್ಶಿಪ್ ಡೇ ಅಂದರೆ ಹಿಂಗಿರಬೇಕು. ಸಾಗರ್ದು ಸ್ಟಾರ್ ಬಕ್ಸಲ್ಲಿ ಟ್ರೀಟು, ಸುವಾಗ್ದು ಬರ್ಗರ್ ಕಿಂಗಲ್ ಟ್ರೀಟು, ನಾವು ಹೋಗ್ತಾ ಇರೋ ಬರ್ನೌಟಲ್ಲಿ ಮ್ಯಾಡಿ ಟ್ರೀಟು ಅಲ್ವಾ ಮೇಡಿ? ಅಚ್ಚಾ ನೋಡು ಮಾತೇ ಆಡ್ತಾ ಇಲ್ಲ. ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಎಡಿಟಿಂಗ್ ಮಾಡ್ಕೊಂಡೇನೆ ಬರ್ನೌಟ್ಗೆ ಬಂದ್ಬಿಟ್ಟಿದೀವಿ. ಬಂದಿದ್ದಾರೆ ನೋಡಿ, ಫ್ರೆಂಡ್ಶಿಪ್ ಡೇ ಬಾಯ್ಸ್. ಹಾಯ್ ಬಾಯ್ಸ್. ಈ ನನ್ನ ಮಗ ನಿತಿನ್ ಬ್ರೋ ಇಲ್ಲ ಅಂದ್ರೆ 100% ಬರ್ತಾರಲಿಲ್ಲ ಅಂತ ನನ್ನ ಮಗನು ಕೋಣಲ್ಲಿ ಬರ್ತಾ ಇದೆ. ಹೇಳು ರಾಯಲ್ ಎನ್ಫೀಲ್ಡ್ ಅಲ್ಲಿ ಬರ್ತಾ ಇದ್ದ. ಕ್ಯಾಬಲ್ ಬಂದು ಕೆಲಸ ಬರ್ತೀವಿ. ಆಯ್ತು ಬನ್ನಿ ಗೈಸ್, ಕ್ರೌಡ್ ಇಲ್ವಂತೆ. ಬನ್ನಿ ಗೈಸ್, ಮತ್ತೆ ಈ ಜಾಗಕ್ಕೆ ರಿಪೀಟ್ ಫ್ರೆಂಡ್ಶಿಪ್ ಡೇ ದಿನ ವಿತ್ ಮೈ ಬಾಯ್ಸ್. ಬನ್ನಿ ನೋಡೋಣ ಇವತ್ತು ಯಾರು ಗೆಲ್ತಾರೆ ಅಂತ. ಪರವಾಗಿಲ್ಲ, ಅವರಲ್ಲ ಜನ ಇನ್ನ ಬರ್ತಾರೆ ಗುರು, ಇನ್ನ ಬರ್ತಾರೆ ಗೈಸ್ ಜನ. ನೋಡೋಣ ಬನ್ನಿ. ನೋಡಿ ಮ್ಯಾಡಿ ಫೋನಲ್ಲಿ ಇವರಿಬ್ರು ಸ್ನ್ಯಾಪ್ ಹಾಕೋದು. ಮ್ಯಾಡಿ ಫೋನಲ್ಲಿ 1000 ಜನ ಹುಡುಗಿರೋರಲ್ಲ, ಅದಕ್ಕೋಸ್ಕರ ಹಾಕೊಂಡ್ಬಿಡೋದು, ಅವ್ರ ಹೆಸರು ಟ್ಯಾಗ್ ಹಾಕೊಂಡ್ಬಿಡೋದು. ಯಾರಾದ್ರೂ ಒಬ್ರು ರಿಕ್ವೆಸ್ಟ್ ಕಳಿಸ್ತಾರೆ ಇವ್ಗ. ಮ್ಯಾಡಿ ಫೋನಲ್ಲಿ ಇವತ್ತು ಲೆಕ್ಕ ಹಾಕಿದ್ವಿ 1100 ಚಿಲ್ಲರೆ ಫ್ರೆಂಡ್ಸ್ ಅವ್ರು, ಸ್ನ್ಯಾಪ್ ಚಾಟರ್ಸು. ಅದ್ರಲ್ಲಿ 11 ಜನ ಹುಡುಗರಿದ್ದೀವಿ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. 15 ಜನ ಹುಡುಗರಂತೆ, ಮಿಕ್ಕಿದೆಲ್ಲ ಹುಡುಗಿರಂತೆ. ಓಕೆ ಗೈಸ್, ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಬರ್ನೌಟಿಗೆ ಬಂದಿದ್ದೀವಿ. ಸೊ ಬರ್ನೌಟಲ್ಲಿ ಇವಾಗ ಎಲ್ಲರೂ ಒಂದು ರೌಂಡ್ ಗೋ ಕಾರ್ಟಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಏನು ಮಾಡಬೇಕಂತ ಗೊತ್ತಾಗಿಲ್ಲ, ಫ್ರೆಂಡ್ಶಿಪ್ ಡೇ ಪ್ರಯುಕ್ತ. ಸೊ ಎಲ್ಲರೂ ಒಂದು 8 ಜನ ಇದ್ದೀವಿ. ಭರತ ಇನ್ನೊಬ್ಬ ಬರ್ತಾವನು, ಆ್ಯಡ್ ಅವನು 9 ಜನ ಟೋಟಲ್ಲು. ಸೊ ಎಲ್ಲ ಬಾಯ್ಸು ಸೇರಿ ಇವತ್ತು ಒಂದು ಫನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಫ್ರೆಂಡ್ಶಿಪ್ ಡೇಗೆ ಒಂದು ಮೀಟಪ್ ಅಂತೂ ಮ್ಯಾಂಡೇಟ್ರಿ ಇತ್ತಲ್ಲ, ಅದಕ್ಕೋಸ್ಕರ ಬಂದಿರೋವಂಥದ್ದು. ಇಲ್ಲಿ ಇವಾಗ ಪೂಲ್ ಆಡೋಣ, ಫುಟ್ಬಾಲ್ ಆಡೋಣ. ಇದಕ್ಕೂ ದುಡ್ಡಪ್ಪ, ಫ್ರೀ ಕೊಡಲ್ಲ. ಅಕ್ಕಾದಾಗ ಬಂದು ಗುದ್ಲು ಬಿಡಿ, ಮುಂದೆ ಇರೋರೆಲ್ಲ ಜಗ್ ಬಿದ್ದುಬಿಟ್ರು. ಅಲ್ಲೋಡೆ ಎಲ್ಲ ಹೆಂಗೆ ನೋಡ್ತಾವ್ರೆ. ಆದರೂ ಗೈಸ್ ಸಕ್ಕಾದಾಗ ಡಿಕ್ಕಿ ಹೊಡೋದು ಅವಳು, ಯಾರೋ ಮಸ್ತಾಗಿ ಡಿಕ್ಕಿ ಹೊಡೋದು ನೋಡ್ಬೋದು. ಓಕೆ ಗೈಸ್, ಎಲ್ಲ ಬಾಯ್ಸ್ ಆಡ್ತಾ ಇದ್ದಾರೆ. ಆಡಕ್ಕೆ ಬಂದಿಲ್ಲ ಅಂದ್ರೆ ಶೋಕಿಗಳಿಗೇನು ಕಮ್ಮಿ ಇಲ್ಲ. ನೀನು ಬಿಡು ಮಚ್ಚ, ಗೊತ್ತಿರೋರು ಮಾತ್ರ ಸೈಲೆಂಟಾಗಿ ನಿಂತ್ಕೊಳ್ಳೋದು ಆ ಥರ. ಕೊಡಲಿ ನಾನು ಕಮಾನ್ ಇಲ್ಲೇ ಇಕ್ಕಿರ್ತೀನಿ. ಅಯ್ಯೋ ಹೇಳಿಲ್ವಾ ನಾನು? ಪವನ್ ಆರಾಮಾಗಿ ಎಳ್ಕೊಂಬೋದು ಈ ಕಡೆ. ಸೂಪರ್ ಮಚ್ಚ. ಮ್ಯಾಚ್ ನಾವು ಗೆದ್ದು 100% ಇವನು ಹುಡ್ಕೊಂಬಿಟ್ಟವನೆ. ವಿನ್ನಿಂಗ್ ಶಾಟ್ ಕ್ರೇಜಿ ಆಗಿದೆ. ಅದು ಫೋನ್ ಇತ್ತು, ಇಲ್ಲೇ ಇತ್ತು. ಆಯ್ತಣ್ಣ, ಎರಡನೇ ಮ್ಯಾಚು. ಕಮಾನ್ ಬಾಯ್ಸ್. ಅಯ್ಯೋ ಅವ್ನಿಗೆ ಎಷ್ಟು ಪ್ರೆಷರ್ ಇದೆ ಅಂದರೆ ಮ್ಯಾಚು ನಾವೇ ಗೆದ್ವಿ. ಅದೇ ಖುಷಿ. ಫಸ್ಟ್ ಮ್ಯಾಚ್ ತಾನೇ ನೀವು ಗೆದ್ದಿದ್ದು? ಇಲ್ಲ ಮಚ್ಚ, 2 ಮ್ಯಾಚ್ ನಾವೇ ಗೆದ್ದಿದ್ದು. ಅವಾಗಿಂದ ಬರೀ ಬಾಲ್ ಎತ್ತಿಡ್ತಾವ್ ಗೈಸ್. ನಾವೆಲ್ಲ ಕಷ್ಟಪಟ್ಟು ಹೊಡಿದ್ರೆ ಯಪ್ಪ ಇವನಂತ ಮೋಸಗಾರನ್ ಯಾರಾದ್ರೂ ಮದುವೆ ಆಯ್ತಾರ ದೇವ್ರ? ಅದಕ್ಕೆ ಇವನು ಯಾರು ಹುಡುಗಿ ಕೊಟ್ಟಿಲ್ಲ ಅಲ್ವಾ? ನನ್ನ ಮಗನೇ ಮಚ್ಚ, ಎರಡು ಬಾಲ್ ಇಟ್ಟು ನೋಡ್ದ ಲಾಸ್ಟ್ ಮ್ಯಾಚು. ಅಲ್ಲಿ ನೋಡಿ, ಟಚ್ ಮಾಡಲ್ಲ. ನೋಡ್ಕೊಳ್ಳಿ ಗೈಸ್, ನೋಡಿ ಅಷ್ಟೇ ಅಷ್ಟೇ ಅಷ್ಟೇ. ಇಲ್ಲ ಮಚ್ಚ, ಬ್ರೋ ಸುಳ್ಳು ಹೇಳ್ಬೇಡಿ. ನೀವು ನೋಡಿ, ನೀವು ನಿಜ ಹೇಳ್ತೀರಾ ಅಂತ ನಂಬಿದ್ದೀನಿ. ಇರೋ ನಿಜ ಹೇಳಿದೆ ಅಂತ ಕೇಳಿಸ್ಕೋ. ಅವ್ರು ನಮ್ಮ ಬಾಲ್ ಇಟ್ಟಿಲ್ಲ, ಅವ್ನ ಬಾಲ್ ಪೋಚ್ ಹೊಡಿಗೆ ಹಾಕ್ಬಿಟ್ಟವ್ನೆ. ಎಷ್ಟು ಬಾಲ್ ಆಯ್ತು? ಒಂದೇ ಒಂದು ಬಾಲ್ ಆಯ್ತು. ನಾನು ನೋಡಿದ್ದೀನಿ. ಡೌ ಎಲ್ಲ ಮಾಡಬೇಡಿ. ಇಲ್ಲ, ನನ್ನ ಬಾಲ್ ಇಟ್ಟೆ ಮಾತ್ರ. ಬಾಲ್ ಯಾವುದು ಕೋಚ್ ಮಚ್ಚ ಹಾಕೊಂಡ್ ಮಚ್ಚ. ಅದೇಂಗೆ ಅಷ್ಟೊತ್ತಿ ಒಂದೇ ಬಾಲ್ ಆಗಿದ್ದು? ಇಲ್ಲ ಇಲ್ಲ ಮಚ್ಚ, ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ.
ಇವೆಲ್ಲ ಮಾಮೂಲು ಕಂಟ್ರೋಲ್. ಗೊತ್ತಾಯ್ತಾ ನೋಡಿ ಮೋಸ ಮತ್ತೆ ಹೇಳಿಲ್ವಾ ಮೋಸಕ್ಕೆ ಮೋಸ 100% ಗೊತ್ತಾಯ್ತು. ಇರೋ ಬರೋದೆಲ್ಲ ಒಳಗಡೆ ಹಾಕ್ಬಿಟ್ಟವನೇ ನಮ್ಗೆ ಗೊತ್ತಾಗಲ್ಲ ಅಂತ. ಓಕೆ ಗೈಸ್ ಆಲ್ರೆಡಿ ಮಾಡಿ ಸ್ನ್ಯಾಪ್ ಬಿಡ್ತಾ ಇದ್ದ ನೋಡಿ. ಅವ್ನಿಗೆ ಬೇಜಾರು ಏನಂದ್ರೆ 8ನೇ ಸ್ಥಾನದಲ್ಲಿ 8ನೇ ಸ್ಥಾನದಲ್ಲಿ. ಓಕೆ ನೋಡಿ ಇದಿಲ್ವಾ ಇವನು ಬಿಡೋದೆಲ್ಲ ಓಳು. ಓಕೆ ಗೈಸ್ ಇವಾಗ ನಾವು 9 ಜನ ಇದ್ದೀವಿ. ನಮ್ಮ 9 ಜನ ಒಂದು ಟೀಮು ಹೋಗ್ತಾ ಇದ್ದೀವಿ. ಆಲ್ ಸೆಟ್ ಆಲ್ರೆಡಿ. ಹಾಂ ಸ್ಟ್ಯಾಂಡರ್ಡ್. ನಾನು ಯಾರ ಹತ್ರನೋ ಗೋಪ್ರೋ ಮೌಂಟ್ ಬೇರೆ ಇಸ್ಕೊಂಡ್ಬಿಟ್ಟಿದ್ದೀನಿ. ನಾನು ಮೌಂಟ್ ಬೇರೆ ತಂದಿರಲಿಲ್ಲ. ಅಣ್ಣಂಗೆ ಹೇಳಿದ್ರೆ ಅಣ್ಣ ಏನೇನೋ ತೊಗೊಂಬಂದ್ಬಿಟ್ಟಿದ್ರು. ಸೊ ಮೌಂಟ್ ತೊಗೊಂಬಂದಿದ್ದೀನಿ ಇವಾಗ, ಹೆಲ್ಮೆಟ್ ಮೌಂಟು. ಸೊ ಬನ್ನಿ ಆಲ್ ಸೈಡ್ ಬನ್ನಿ 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 ಬನ್ನಿ. ಇವೆಲ್ಲ ಸೇಮ್ ವೇಟರ್ ಥರನೇ ಕಾಣಿಸ್ತಾರೆ. ಅಚ್ಚ ಪಂಚೆ ಉಟ್ಕೊಂಬಿಡೋ ಸೇಮ್ ಅಜ್ಜಿ ಅಂಗಡಿ ಮುಂದೆ ಗೋಬಿ ಚಿಲ್ಲಿ ಬೇಕಾ ಮಶ್ರೂಮ್ ಬೇಕಾ ಸರ್ ನಿಮಗೆ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನೀರು ದೋಸೆ ಯಾವ ಥರ ಇದೆ ನೋಡಿ ಗೈಸ್, ಕ್ರೇಜಿ. ನೋಡೋಣ ನನ್ನ ಸೈಜ್ ಯಾವ್ದು ಹೆಲ್ಮೆಟ್ ಆಗುತ್ತೆ ಅಂತ. ಗೈಸ್ ಮೈಕ್ ಇಟ್ಬಿಡ್ತಾ ಇದ್ದೀನಿ ವಾಪಸ್. ಆಲ್ ಸೈಡ್ ಕ್ಯಾಮ್ರಾ ರೆಡಿ ಇದೆ. ಎಲ್ಲಾರ್ಗೂ ಬಿಟ್ಟು ಕರ್ಕೊಂಡೆ ಹೋಗೋದು ಇವತ್ತು. Shit. Wrong move. ಅತಿ ಬೇಡ ಬಂದ್. ಯಾರ್ದೋ ಒಂದು ಗಾಡಿ ಹೋಗಿದೆ. ಓಕೆ ಕಮಾನ್ ಲೆಟ್ಸ್ ಗೋ. ಎಲ್ಲ ಬಂದು ಕಟ್ಕೊಂಡವ್ರೆ. ನೆಕ್ಸ್ಟ್ ಲೆವೆಲ್ ಬಂದಾಯ್ತು. ನೆಕ್ಸ್ಟ್ ಲೆವೆಲ್ ಅಷ್ಟೇ ಸಿಗೋಣ ನಾಳೆ ಸಿಗೋಣ. ನಾಳೆ ರಿಮೋಟ್ ಬಂದ್ಬಿಟ್ಟು ಹೊಡಿಯೋಣ. ಹಾಯ್ ಸಾಗರ್, ಏನು ಸಮಾಚಾರ? ಹಾಯ್ ತಿನ್ನು. ಓಯ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಒಂದು ಸರಿ ದುಡ್ಡು ಅಂದರೆ ನಮ್ಮ ಫ್ರೆಂಡ್ಸ್ಗೆ ಅಂತಲೇ ಈ ಥರ ಒಂದು ಗೋ ಕಾರ್ಟಿಂಗ್ ಹಾಕ್ಬಿಡ್ತೀನಿ ನಮ್ಮ ಹುಡುಗರಿಗೆಲ್ಲ. ಹೆಂಗಿರ್ಬೇಕಂತ ಹೇಳಿದ್ರೆ ಹೆಂಗೆ ಎಂಜಾಯ್ ಮಾಡಿದ್ರು ಎಂಜಾಯ್ ಮಾಡ್ತಾ ಇರ್ಬೇಕಷ್ಟೇ ಒಟ್ಟಿನಲ್ಲಿ. ಅಯ್ಯೋ ನನ್ನ ಮಗನ ಯಾರೋ ಒಂದು ಬಿಟ್ಟಾಗಾಯ್ತು. ಹೌದಾ ಬರತ್ತಾಯ್ತು ಕೇಳ್ಕೊಳಾಯ್ತು. ಒಂದು ಮಾಡಿಸ್ಬಿಡೋದ ಇವ್ರಿಗೆ. ಯಾರಿದು ಶಿಕ್ಷಾಕೋಟೆ ನೆಕ್ಸ್ಟ್ ಯಾರಿದು? ನೋಡಿ ಇದನ್ನು ಬೀಟ್ ಹೊಡೆದ್ರೆ ಸಾಗರ್ 3ನೇ ರೌಂಡ್ ಬೀಟ್ ಹೊಡೆಯೋದು. ಸಾಗರ್
ಸಾಗರ್ 3ನೇ ರೌಂಡು ನನಗೆ ಬೀಟ್ ಹೊಡಿತಾರೆ ಅದು ಒಂದು ರೌಂಡು ಆಗೋಗಿತ್ತು ಇನ್ನೊಂದು ರೌಂಡ್ ತಗೊಂಡು ಬರ್ತಾ ಇದ್ದೀನಿ ಈ ರೌಂಡ್ ಆದರೂ ಯಾರಿಗಾದ್ರೂ ಒಬ್ಬರು ಬೀಟ್ ಹೊಡಿಯೋಣ ಎಲ್ಲರಿಗಿಂತ ಬೇಗ ಮುಗಿಸ್ಬಿಟ್ಟಿದ್ದೀನಿ ಗಾಯ್ಸ್ ಅದೇ ಬೇಜಾರಾಯ್ತಾರ ನನಗೆ ಇನ್ನೇನಿಲ್ಲ ಎಲ್ಲ ಇನ್ನೂ ಆಡ್ತಾನೆ ಅವರಲ್ಲ ಶೇಟ್ ನೀನು ಯಾಕೋ ಬಂದೆ ಸಾಗರ್ ಏನು ಸಮಾಚಾರ ಗುದೆ ಓ ಮಚ್ಚ ಅವನು ಬಾರ ಸಾಕು ಅಂದರೆ ಹೋಗಲ್ಲ ಅಂದ್ಬಿಟ್ಟು ಓಡಿಸ್ತವನೆ ಕಸದ ಗಾಡಿ ಬೆಳಗ್ಗೆ ಅದು ಬರುತ್ತಲ್ಲ ಸಾಂಗ್ ಹಾಕ್ಬೇಕಷ್ಟೇ ಮಚ್ಚ ಒಂದು ಸೀನ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಇಲ್ಲಿ ಮ್ಯಾಡಿ ಬಂದ ಅಂದೆ ಹೋಗ್ಬೇಡ ಅಂತ ಕುತ್ಕೊಬಿಟ್ಟು ಇನ್ನೊಂದು ಆಡ್ತಾನೆ ರಿಸಲ್ಟ್ಸ್ ನೋಡೋಣ ಬನ್ನಿ ಗೈಸ್ ರಿಸಲ್ಟ್ಸ್ ಯಾವ ರೀತಿ ಇರುತ್ತೆ ಅಂತ ಫಸ್ಟ್ ಬೇರೆ ಗಾಡಿ ಇಲ್ಲ ಗೆದ್ರೆ ಮಾತ್ರ ಸಾಗರ್ ನಿನ್ನ ಎಷ್ಟು ಸರಿ ಬಿಟ್ಟು ಹೊಡೆದೆ ನಾನು ಹೊಡೆದೆ ಮಚ್ಚ ಒಂದ್ಸಲಿ ಹೊಡೆದೆ ಮಚ್ಚ 3 ಸರಿ ಹೊಡೆದೆ ನೀನು ಹೊಡೆದಿದ್ದೆ ನಾನು ಆಕ್ಚುಲ್ ರಿಸಲ್ಟ್ಸ್ ನಾನು ಹೇಳ್ತೀನಿ ನೋಡು ಫಸ್ಟ್ ನೀನು ಸೆಕೆಂಡ್ ನಾನು ಥರ್ಡ್ ಯಾರು ಅಂತ ಆದಿತ್ಯ ನಾನೇನು ಶಂಟಾನ ಮತ್ತೆ ಕರೆಕ್ಟಾಗಿ ಸಿಂಗಲ್ ವಿನ್ನರ್ ನಾನು ಸೆಕೆಂಡ್ ಥರ್ಡ್ ಐ ಆಮ್ ಥರ್ಡ್ ಸುಜಿತ್ ಫಸ್ಟ್ ವಿನ್ನು ಸೆಕೆಂಡ್ ನಾನು ಬಟ್ ಸಿಂಗಲ್ ಲ್ಯಾಪಲ್ಲಿ ನಾನೇ ಬೆಸ್ಟು ನೋಡ ನನ್ಗೆ ಅದೇನೋ ಗೊತ್ತಾಗ್ತಾ ಇಲ್ಲ ಮಾಡಿ ಅಡ್ಡ ಬಂದ ಮಾಡಿ ಅವಾಗ ಫುಲ್ ಆ ಕಡೆ ಊಟಿದ್ದೀನಿ ಬ್ರೋ ಅವು ಯಾರು ಹಿಂದಕ್ಕೂ ಬರಲ್ಲ ಅದು ನಾನು ಹಿಡಿಯಕ್ಕೂ ಹೋಗಲ್ವಲ್ಲ ಮತ್ತೆ ರಿವರ್ಸ್ ಗಾಡಿ ನಾನು ಆಗ್ತಾ ಇದ್ದೀನಿ ಈ ಕಡೆ ಗೇರ್ ಸಿಗ್ತಾ ಇಲ್ಲ ಹೊರ್ಕೊಬೇಡ ಕಣ ಹೊರ್ಕೊಬೇಡ ನೀನ್ ಯಾಕೆ ನಾನು ರೊನಾಲ್ಡೋ ಮೆಸ್ಸಿ ಹಾಗೆ ಕಿಸ್ಕೊಳ್ಬಿಡಿ ಆಯ್ತು ಯಾಕೋ ಅಸಹ್ಯ ನನ್ನ ಮಗ ಅಸಹ್ಯ ನನ್ನ ಮಗ ಗಾಡಿ ಬಂದ ಆಟೋ ಬಂದ ಬೈಕ್ ಕ್ಯಾಬ್ ವಾಪಸ್ ಕ್ಯಾಬ್ ಹೋಡು ಮಾಡಿದ ಮತ್ತೆ ಪುರುಷ ಮಾಡ್ರ ಅದಕ್ಕಿಂತ ಮುಂಚೆ ಯಾವ ಚೆನ್ನಾಗಿ ಓಹೋ ಸಾಗರದಕ್ಕೆ ಬಾಯ್ಕಿ ಡಿಲೀಟ್ ಮಾಡೋಣ ಇಲ್ಲೇ ಸಾರಿ ದ್ರೋಹಿಗಳು ನೋಡೋ ಇರಲ್ವಾ ರೀಸೈಕಲ್ ಮಾಡ್ಕೋಬಹುದಲ್ವಾ ಮತ್ತೆ ಮಾಡಿ ಯಾರ್ದಿಲ್ಲ ಅಂದ್ರೆ ಹಿಂಗೆ ಇರಬಾರ್ದು ಮತ್ತೆ ಹಂಗೆ ಮಾಡ್ಬೇಡ ಒಂದು ನಿಮಿಷ ನಾನು ಹೇಳ್ಕೊಡ್ತೀನಿ ಎಲ್ಲ ಸೆಲೆಕ್ಟ್ ಅಲ್ಲ ಇಲ್ಲ ಕಣ ಅದರಲ್ಲಿ ಮಾಡಿದ ನಾನು ಯಾರು ಇವನು ಹೇಳು ಇದೇ ಫೀಲಿಂಗ್ ಅಲ್ಲಿ ಎಣ್ಣೆ ಕೊಡ್ಸೇನು ಅವ್ರು ಬಾರೆ ಕೊಡಿಸ್ತಾರೆ ಯಾವಾಗ್ಲೂ ಎಣ್ಣೆ 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 ಅಂತ ಇರ್ತೀಯಲ್ಲ ಏನೋ ಮಚ್ಚ ಸರ್ ತಲೆಗೆ ಇಟ್ಟಿಲ್ಲ ಸರ್ ಎಷ್ಟೋ ದಿನ ಆಯ್ತು ಕೆಂಚ್ ಕಲರ್ ಆಗ್ಬಿಟ್ಟಿದೆ ಕಾಡ್ ಮುಂದೆ ಬರಲ್ಲ ಕಾಡು ಸೊಪ್ಪು ಸಿಕ್ಕಾಗೋದಿಕ್ಕೆ ಸೊಪ್ಪು ತಗೊಂಡು ತಿಕ್ಕಿಟ್ಕೋ ನಿಂಗೆ ಸೊಪ್ಪು ಬೇಕೇನು ಬೇವರ್ಸಿ ಸೊಪ್ಪಿಗೆ ಹೋಗಿದ್ರೆ ಅವ್ರು ಏನಂತಾರೆ ಗೊತ್ತಾರ ಬಂದನೋ ಬಾವ ಬೆಡ್ಡಲ್ಲಿ ನೋಡಿ ಇಷ್ಟು ಜನ ನೋಡಿದ್ರೆ ಯಾರ ಜೊತೆ ಇಷ್ಟು ಜನ ಸೇರ್ಕೊಂಡು ಸ್ನ್ಯಾಪ್ಚಾಟಲ್ಲಿ ಮಾತಾಡ್ತಾರೆ ಅದು ಮ್ಯಾಡಿ ಫೋನಲ್ಲಿ
ಇಲ್ಲ ನಾವು ಅವಾಗಲೇ ಮಾಡೋಣ ಅನ್ಕೊಂಡ್ವಿ. ಹೆಸರು ಏನಿಲ್ಲ ನೋಡಿ ಇದರಲ್ಲಿ. ಹಲೋ ಜೈಶ್ರೀ ಎತ್ತಿಲ್ಲ ಫೋನು ಯಾಕೆ? ಸಾಗರ್ ಏನ್ ಸಾಗರ್ ಸಾಗರ್ ನೋಡಿಲ್ಲ ಅಷ್ಟೊತ್ತಿಂದ ಏನೋ ಮಾಡ್ತಾರೆ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು, ದಯವಿಟ್ಟು ಕ್ಷಮಿಸಿ. ವ್ಲಾಗ್ಸ್ ತುಂಬಾ ಲೇಟ್ ಆಗ್ತಾ ಇದೆ, ತುಂಬಾ ಹೆಕ್ಟಿಕ್ ವರ್ಕ್ಸ್ ಎಲ್ಲ ಕೆಲಸ ಇರೋದ್ರಿಂದ ಎಡಿಟ್ ನಾನೇ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ವ್ಲಾಗ್ ಎಡಿಟ್ ಮಾಡೋಕ್ಕೆ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.